ದಿನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ನದಿ ನೀರು ಬೆಂಗಳೂರಿಗೆ ಒಯ್ಯಲು ಮತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ರೈತ ಸಂಘ ವಿರೋಧ. ಶಾಸಕರು ಜನರ ಭಾವನೆ ಅರ್ಥೈಸಿಕೊಳ್ಳಲು ದಿನೇಶ್ ಶಿರವಾಳ ಒತ್ತಾಯ. ಮೆಸ್ಕಾಂ ಗ್ರಾಹಕ ವಿರೋಧಿ ನೀತಿ ಖಂಡಿಸಿ ಸೆಪ್ಟೆಂಬರ್ 19ರಂದು ಮೆಸ್ಕಾಂ ಕಚೇರಿ ಮುತ್ತಿಗೆ ಎಚ್ಚರಿಕೆ ನೀಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷರು. ಜನತಾ ದರ್ಶನ ಮಾಡಿದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ರಮೇಶ್ ಕೆಳದಿ ಗರಂ. ಈದ್ ಮಿಲಾದ್ ಅಂಗವಾಗಿ ಬದ್ರಿಯಾ ಮಸೀದಿ ಇನ್ನಿತರ ಸಂಘಟನೆಗಳಿಂದ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಆದಿನಾಥ ದಿಗಂಬರ ಜೈನ ಬಸದಿಯಲ್ಲಿ ದಶಲಕ್ಷಣ ಪರ್ವ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನ. ಶ್ರೀನಗರ ಯುವಜನ ಸಂಘದ 48ನೇ ವರ್ಷದ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಗಮನ ಸೆಳೆದ ಬೆಂಕಿ ಆಟ. ಈಗ ಸುದ್ದಿಯ ವಿವರ. ಗ್ರಾಮೀಣ ಭಾಗದಲ್ಲಿ ಮೆಸ್ಕಾಂ ಲೈನ್ಮ್ಯಾನ್ಗಳು ಜನರಿಗೆ ನೀಡುತ್ತಿರುವ ತೊಂದರೆಯನ್ನು ಖಂಡಿಸಿ ಸೆಪ್ಟೆಂಬರ್ 19ರಂದು ರೈತ ಸಂಘದಿಂದ ಮೆಸ್ಕಾಂ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದೆ. ಮೆಸ್ಕಾಂನ ದಬ್ಬಾಳಿಕೆ ವಿರುದ್ಧ ಹಮ್ಮಿಕೊಂಡಿರುವ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮನವಿ ಮಾಡಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗ ಎಲ್ರಿಗೂ ಗೊತ್ತಿರುವ ಹಾಗೆ ಜಿಲ್ಲೆಯಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಶರಾವತಿ ನದಿ ತಿರುವು ಮತ್ತು ಪಂಪ್ ಸ್ಟೋರೇಜ್ ಯೋಜನೆ. ಈ ಒಂದು ಯೋಜನೆ ಅವೈಜ್ಞಾನಿಕವಾದಂಥ ಯೋಜನೆ ಆಗಿದ್ದು, ಈ ಹಿಂದಿನಿಂದಲೂ ಕೂಡ ನಮ್ಮ ಜಿಲ್ಲೆಯ ಜನರು ಇದನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ. ಇವಾಗಲೂ ಕೂಡ ವಿರೋಧಿಸ್ತಾ ಇದ್ದಾರೆ. ಈ ಯೋಜನೆಗೆ ನಮ್ಮ ಸಂಘಟನೆಯ ಸಂಪೂರ್ಣ ವಿರೋಧ ಇದೆ. ಇದರ ಭಾಗವಾಗಿ ಈ ಹಿಂದೆ ಕರೆದಿರ್ತಕ್ಕಂಥ ಪರಿಸರವಾದಿಗಳಿರ್ಬೋದು, ಬೇರೆ ಬೇರೆ ಮುಖಂಡರುಗಳಿರ್ಬೋದು, ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು, ಕರೆದಿರ್ತಕ್ಕಂಥ ಸಭೆಗೆ ನಾನು ಕೂಡ ಭಾಗವಹಿಸಿ ನಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಇದ್ರು, ಹಾಗೆ ಮಾಜಿ ಸಚಿವರಾದಂಥ ಹಾಲಪ್ಪನವರು ಕೂಡ ಇದ್ರು, ಹಾಗೆ ಇನ್ನು ಹಲವಾರು ಮುಖಂಡರುಗಳು, ಆ ಪಕ್ಷದ ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರುಗಳು ಇದ್ರು. ಎಲ್ಲರ ಸಮ್ಮುಖದಲ್ಲಿ ಒಂದು ಚರ್ಚೆ ಆಗಿದ್ದೇನಪ್ಪ, ಸರ್ಕಾರಕ್ಕೆ ಇದನ್ನ ವಿರೋಧಿಸಿ ಒಂದು ಮನವಿ ಕೊಡ್ತಕ್ಕಂಥದ್ದು, ಆ ನಂತರ ಹೋರಾಟವನ್ನ ರೂಪಿಸ್ತಕ್ಕಂಥದ್ದು ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ವಿರೋಧವೂ ಕೂಡ ಇದೆ, ನಾವು ನಿಮ್ ಜೊತೆಗೆ ಯಾವಾಗ್ಲೂ ಇರ್ತೀವಿ, ನಮ್ಮ ಶಾಸಕರು ಕೂಡ ಇದನ್ನೇ ಹೇಳಿ ಕಳಿಸಿದ್ದಾರೆ, ಅವ್ರ ನಿಲುವು ಕೂಡ ಅದೇ ಅಂತ ಹೇಳಿ. ಹಾಗೆ ನಮ್ಮ ತಾಲೂಕಿನ ಹಿರಿಯ ನಾಯಕರು BR ಜಯಂತ್ ಅವರು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಅವರು ಕೂಡ ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕೂಡ ಈ ಯೋಜನೆಯನ್ನ ವಿರೋಧಿಸ್ತೇವೆ, ಇದು ನಮಗೆ ಬೇಡ, ಇದು ಜನ ವಿರೋಧಿ ಯೋಜನೆ ಅಂತ ಹೇಳಿ. ಆದ್ರೆ ನಿನ್ನೆ ಮೊನ್ನೆ ನಮ್ಮ ಶಾಸಕರ ಹೇಳಿಕೆಯನ್ನ ಗಮನಿಸಿದಾಗ ಸ್ವಲ್ಪ ಗಾಬರಿ ಆಗ್ತಾ ಇದೆ ನಮಗೂ ಕೂಡ. ಎಲ್ಲೋ ಒಂದ್ ಕಡೆಗೆ ಶಾಸಕರು ಈ ಯೋಜನೆ ಪರವಾಗಿದ್ದಾರೆ ಅಂತ ಅನಿಸ್ತು. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನ ನಡೀಲಿಕ್ಕೆ ಈ ತಾಲೂಕಿನ ಹಾಗೂ ಈ ಜಿಲ್ಲೆಯ ಜನರು ಬಿಡೋದಿಲ್ಲ. ಶಾಸಕರು ಈ ಜಿಲ್ಲೆಯ ಜನರ ಭಾವನೆಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಈ ಮೂಲಕ. ಆಮೇಲೆ ಇತ್ತೀಚೆಗೆ ಈ ಹೋರಾಟದ ರೂಪರೇಷೆ ಮಾಡೋದ್ರಲ್ಲಿ ಸ್ವಲ್ಪ ಮಂದಗತಿ ಆಗ್ತಾ ಇದೆ. ಅಗತ್ಯ ಬಿದ್ರೆ ನಮ್ಮ ಸಂಘಟನೆ ಈ ಹೋರಾಟದ ನೇತೃತ್ವ ತಗೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಇಡೀ ನಮ್ಮ ತಾಲೂಕು ಮತ್ತೆ ನಮ್ಮ ಜಿಲ್ಲೆಯ ಜನರ ಅಸ್ತಿತ್ವ ಇದು, ಹಕ್ಕು ಇದು. ಈ ಹಿಂದೆ ನನಗೆ ಗೊತ್ತಿರೋ 2018ರಲ್ಲಿ ಅನ್ಸುತ್ತೆ, 17-18ರಲ್ಲಿ ಇದೇ ವಿಚಾರವಾಗಿ ಹೋರಾಟಗಳು ನಡೆದಿತ್ತು ಸಾಗರದಲ್ಲಿ. 19 ಹೌದು. ಆ ಸಂದರ್ಭದಲ್ಲಿ ಈ ಎಲ್ಲಾ ನಾಯಕರುಗಳು ಇದ್ರು, ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಭಾಗವಹಿಸಿದ್ರು, ನಮ್ಮ ಶಾಸಕರು ಇದ್ರು. ಅವತ್ತಿನ ಶಾಸಕರು ಅವರು ಕೂಡ ಅವ್ರದೇ ಸರ್ಕಾರ ಇದ್ರು ಕೂಡ ಅವರು ಕೂಡ ಅದನ್ನ ವಿರೋಧಿಸಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದು ವಿಶೇಷ ಮತ್ತೆ ಪ್ರೇರಣಾದಾಯಕ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ಈಗಲೂ ಕೂಡ ನಾವು ನಿರೀಕ್ಷೆ ಮಾಡೋದು, ನಮ್ಮ ಶಾಸಕರು ನಮ್ಮ ಜಿಲ್ಲೆಯ ಜನರ ಜೊತೆಗೆ ಅವರ ಭಾವನೆಗಳಿಗೆ ಸ್ಪಂದಿಸಿ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೇನೆ. ಯಾಕಪ್ಪ ಅಂತಂದ್ರೆ ಹಲವಾರು ವರ್ಷಗಳಿಂದ ನಮ್ಮ ರೈತರು ಭೂಮಿ ಕೊಟ್ಟು ಭೂಮಿ ಕಳ್ಕೊಂಡು ಎಲ್ಲ ಆಗಿದೆ, ಅವ್ರಿಗೆ ಇನ್ನೂ ಕೂಡ ಪುನರ್ವಸತಿ ಕಲ್ಪಿಸಿಲ್ಲ. ಆ ನಿಟ್ಟಿನಲ್ಲಿ ಯಾರು ಕೂಡ ಯೋಚನೆ ಮಾಡಲಿಲ್ಲ, ಯಾವುದೇ ಸರ್ಕಾರಗಳು ಕೂಡ. ದಿನಾಂಕ
ಇವಾಗ ನಾವು ಮೊನ್ನೆ ಸಿಗಂದೂರಿಗೆ ಅಂತೇಳಿ ನಮ್ಮ ಮುಖಂಡರುಗಳು ನಾವೆಲ್ಲ ಭೇಟಿ ಮಾಡಿದಾಗ ಹಾಗೆ ಅನೌಪಚಾರಿಕ ತುಮರಿ ಭಾಗಕ್ಕೆ ಬ್ಯಾಕ್ವರ್ಡ್ ಭಾಗಕ್ಕೆ ಭೇಟಿ ಕೊಟ್ವಿ. ಆ ಸಂದರ್ಭದಲ್ಲಿ ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಬೇರೆ ಎಲ್ಲ ಕಚೇರಿಗಳು ರಜೆ ಇತ್ತು. ಆರೋಗ್ಯ ಇಲಾಖೆ ತುಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ಆರೋಗ್ಯ ಸಿಬ್ಬಂದಿ ಕೊರತೆ ಇದೆ. ಶುಶ್ರೂಷಕ್ಕೆ ಒಬ್ಬಳೇ ಇರೋದು, ಅದು ರಾತ್ರಿ ಹಗಲು ಎಲ್ಲ ಅವಳೇ ಮಾಡ್ಬೇಕು. ಹಾಗೆ ಅಲ್ಲಿನ ವಸತಿ ಅಂದ್ರೆ ವೈದ್ಯಕೀಯ ಸಿಬ್ಬಂದಿಯ ವಸತಿ ನಿಲಯ ನೋಡಿದ್ರೆ ನಾನು ನಿಮಗೆ ಫೋಟೋಸ್ ಕೊಡ್ತೀನಿ ಸರ್. ಜಾನುವಾರುಗಳನ್ನು ನಾವು ಕಟ್ಟೋದಿಲ್ಲ ಅಂತ ಪರಿಸ್ಥಿತಿ ಇದೆ. ನಿಜವಾಗಿಯೂ ನಾವು ವೈದ್ಯಕೀಯ ಸಿಬ್ಬಂದಿಗೆ ಸರಿಯಾದ ವಸತಿಯನ್ನ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಮೊನ್ನೆ ಏನು ಆರೋಗ್ಯ ಮಂತ್ರಿಗಳ ಜೊತೆಗೆ ಏನ್ ಸಭೆ ಮಾಡಿದ್ರು ನಮಗೆ ಗೊತ್ತಿಲ್ಲ. ಮೊದಲನೇದಾಗ ನಾನು ಬರೀ ತುಮರಿ ಬ್ಯಾಕ್ವರ್ಡ್ ಅಷ್ಟೇ ನೋಡಿದೀನಿ. ನಾನು ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಅದೇ ಇರ್ಬೋದು ಅಂತ ಭಾವಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ನಾವು ಕೂಡ ಪ್ರವಾಸ ಮಾಡ್ತೇವೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮಗೆ ಫೋಟೋಸ್ ಕೊಡ್ತೀನಿ. ಆ ಗ್ರಾಮ ಪಂಚಾಯತ್ ಅವರು ಇದಾರೋ ಇಲ್ಲ ಗೊತ್ತಿಲ್ಲ, ಜಾನುವಾರುಗಳನ್ನು ಕೂಡ ನಾವು ಕಟ್ಟೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಲ್ಲಿ ಸಿಬ್ಬಂದಿಗಳು. ಹಾಗಾಗಿ ಅವರಿಗೆ ವ್ಯವಸ್ಥೆ ಸರಿ ಇಲ್ಲ ಅಂದಾಗ ಅಲ್ಲಿನ ಜನರಿಗೆ ಯಾವ ರೀತಿ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಪ್ರಶ್ನೆ. ಈ ಕೂಡಲೇ ಶಾಸಕರು ಅತ್ತ ಗಮನ ಹರಿಸಬೇಕು. ಈ ಸಾವಿರಾರು ಕೋಟಿ ಯೋಜನೆಗಳೆಲ್ಲ ಬಿಟ್ಟು ಈ ತರದ್ದೆಲ್ಲ ಮಾಡ್ಕೊಟ್ರೆ ಜನರಿಗೆ ಅನುಕೂಲ ಆಗ್ತದೆ, ಜನರಿಗೆ ಒಳ್ಳೆ ಸೇವೆನೂ ಸಿಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಅದರಲ್ಲಿ ಇವರ ಈ ಸಮಸ್ಯೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ಕಮಿಟಿ ರಚನೆ ಆಗಬೇಕು ವಿಶೇಷ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಂತ ಹೇಳಿ ಸರ್ಕಾರಕ್ಕೆ ಪ್ರಪೋಸಲ್ ಹೋಗ್ತದೆ. ಅದು ಆ ಪ್ರಪೋಸಲ್ ಕಳಿಸ್ಲಿಕ್ಕೆ ಕೂಡ ವರ್ಷಾನುಗಟ್ಲೆ ಹೋರಾಟ ಮಾಡಿದ್ದೇವೆ. ಸರ್ಕಾರಕ್ಕೆ ಮನವಿ ಪ್ರಪೋಸಲ್ ಕಳಿಸ್ತಾರೆ ಜಿಲ್ಲಾಧಿಕಾರಿಯವರು. ಇವತ್ತಿಗೂ ಕೂಡ ಒಂದು ಕಮಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಸರ್ಕಾರದ ಹತ್ರ ಆಗ್ಲಿಲ್ಲ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಆ ವಿಚಾರದಲ್ಲಿ ಒಲವು ತೋರಿಲ್ಲ. ಮುಳುಗಡೆ ಸಂತ್ರಸ್ತರ ಸಭೆಯನ್ನ ಬೆಂಗಳೂರಲ್ಲಿ ಮಾಡ್ತಾರೆ. ಅವರ ಬೆಂಬಲಿಗರು ಎಲ್ಲೋ ಬೆಂಗಳೂರಲ್ಲಿ ಇರ್ತಕ್ಕಂಥ 4-6 ಜನ ಕಟ್ಕೊಂಡು ಅಲ್ಲಿ ಮಾಡ್ತಾರೆ ಕಾಟಾಚಾರ ಸಭೆಯನ್ನ. ಹಾಗಾಗಿ ನಿಜವಾಗ್ಲೂ ಕಾಳಜಿ ಇದ್ರೆ ಮೊದಲು ಒಂದು ಕಮಿಟಿಯನ್ನ ಕ್ರಿಯೇಟ್ ಮಾಡಿಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಸಮಸ್ಯೆಯನ್ನ ಅಧ್ಯಯನ ಮಾಡಿಬಿಟ್ಟು ಏನು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸರಿಯಾದ ವಾದ ಮಂಡನೆ ಮಾಡಬೇಕು ರಾಜ್ಯದ ಪರವಾಗಿ, ಅದು ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೆ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಮತ್ತೆ ಅರಣ್ಯ ಇಲಾಖೆಯವರು ದಿನಕ್ಕೊಂದು ನೋಟಿಸ್ ಕೊಟ್ಟು, ಅದರಲ್ಲೂ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆ ಈಗ ಕಾಡ್ತಾ ಇರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಒತ್ತುವರಿ ತೆರವು ನೆಪದಲ್ಲಿ ದಿನಕ್ಕೊಂದು ನೋಟಿಸ್ ಕೊಟ್ಟು ಜನರನ್ನ ಭಯಭೀತಗೊಳಿಸಿದ್ದಾರೆ. ನಮ್ಮ ರೈತರನ್ನ ಹಲವಾರು ಜನ ದುಗುಡದಲ್ಲಿ ಬದುಕ್ತಾ ಇದ್ದಾರೆ. ಬಹುಶಃ ಇದನ್ನು ಕೂಡ ನಾವು ವಿರೋಧಿಸ್ತೇವೆ, ಪ್ರತಿಭಟಿಸ್ತೇವೆ. ಹಾಗೊಂದು ವೇಳೆ ಜನರ ಮೇಲೆ ದಬ್ಬಾಳಿಕೆ ನೋಡಿದಾದ್ರೆ ಜನಾಂದೋಲನ ಆಗ್ತದೆ. ಜನರೆಲ್ಲ ಎಚ್ಚೆತ್ಕೊಳ್ತಾ ಇದ್ದಾರೆ. ಇವತ್ತು ನಾವೆಲ್ಲ ತಪ್ಪು ಮಾಡಿದೀವೇನೋ ಅಂತೇಳಿ. ಯಾಕೆಂತಂದ್ರೆ ದಿನಕ್ಕೊಬ್ಬ ಮಂತ್ರಿ ಒಂದೊಂದು ಕಾಯ್ದೆಗಳನ್ನ ಜಾರಿ ಮಾಡಿಕೊಂಡು ಅಧಿಕಾರಿಗಳ ಮುಖಾಂತರ ಕಿರುಕುಳ ಕೊಡ್ತಾ ಇದ್ದಾರೆ. ಬಹುಶಃ ಇದನ್ನು ಕೂಡ ನಮ್ಮ ಶಾಸಕರು ಮಂತ್ರಿಗಳು ಅರಿಬೇಕು. ನಮ್ಮ ಜನರಿಗೆ ಏನ್ ರೀತಿ ಯಾವ್ಯಾವ ರೀತಿ ತೊಂದರೆ ಆಗ್ತದೆ ಅನ್ನೋದನ್ನ ಅರಿತುಬಿಟ್ಟು ಅಧಿಕಾರಿಗಳಿಗೆ ಸರಿಯಾದ ಸೂಚನೆಯನ್ನ ಕೊಟ್ಟು ನಮ್ಮ ಜನರನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಹಾಗೆ ಈ ಶರಾವತಿ ವಿಚಾರವನ್ನ ಯಾಕೆ ನಾವು ಇಷ್ಟೊಂದು ವಿರೋಧಿಸ್ತೀವಿ ಅಂದ್ರೆ, ಇಲ್ಲಿ ನಮ್ಮ ಮಲೆನಾಡು ಭಾಗಕ್ಕೆ ಕೆಲವು ಯೋಜನೆಗಳು ಪೂರಕವಾಗಿಲ್ಲ ಪ್ರಕೃತಿಗೂ ಹಾಗೂ ನಮ್ಮ ಜನರಿಗೆ ಮತ್ತೆ ನಮ್ಮ ಕೃಷಿ ಭೂಮಿಗೂ ನಮ್ಮ ಭೌಗೋಳಿಕ ಪ್ರದೇಶಕ್ಕೆ. ಈಗಾಗಲೇ ನಮ್ಮ ಸಾಗರದಲ್ಲಿ UGD ಈಗಾಗಲೇ 12 ವರ್ಷದ ಹಿಂದಿನ ಯೋಜನೆ ಇನ್ನೂ ಕೂಡ ಮುಗಿಯೋದು ಇಲ್ಲ. ಅದು ಜನರು ಅವತ್ತಿಂದ ಇವತ್ತಿನವರೆಗೂ ಸಾಗರದ ನಗರದ ಜನರು ಬವಣೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಗರ ಸುತ್ತಮುತ್ತಲಿನ ರೈತರು ಭೂಮಿ ಕಳ್ಕೊಂಡಿದ್ದಾರೆ ಅದಕ್ಕಾಗಿ. ಆದ್ರೆ ಆ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿರ್ತಕ್ಕಂಥದ್ದೇ ಸ್ಪಷ್ಟ ಉದಾಹರಣೆ. ಇದೇ ರೀತಿ ಈ ಶರಾವತಿ ನದಿ ತಿರುವು ಮತ್ತೆ ಪಂಪ್ ಸ್ಟೋರೇಜ್ ಯೋಜನೆ ಕೂಡ ಹಳ್ಳ ಹಿಡಿತಕ್ಕಂತ ಯೋಜನೆ. ಇದೊಂದು ದುಡ್ಡು ಹೊಡೆಯುವಂತ ಯೋಜನೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಸಾಗರ ಮೆಸ್ಕಾಂ ಕಚೇರಿಯವರು ಅಥವಾ ಸಿಬ್ಬಂದಿಗಳ ಮುಖಾಂತರ ಇಷ್ಟು ವರ್ಷ ಹಿಂದೆ ಇರ್ತಕ್ಕಂಥ ಏನು ವಿದ್ಯುತ್ ಸಂಪರ್ಕ ಕಡಿತ, ಇವತ್ತು ಪ್ರತಿಯೊಬ್ರು ಮನೆಗೂ ಕೂಡ 3-4 ಜನ ಸಿಬ್ಬಂದಿಗಳ ಕಳಿಸಿ, ಯಾರು ಆ ಮನೆಯ ಯಜಮಾನ ಇಲ್ಲೇ ಇರತ್ತ ಸಂದರ್ಭದಲ್ಲಿ ಹೆಂಗಸರಿಗೆ ಹೆದರಿಸಿ ಅದ್ರ ಸಂಪರ್ಕ ಕಡಿತ ಮಾಡ್ತಕ್ಕಂಥದ್ದು. ಅದನ್ನ ಕೇಳಿದ್ರೆ ಯಾಕ್ರಪ್ಪ ಈಗ ಕೇಳಿದ್ರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು. 100 ರೂಪಾಯಿ ಇದ್ರು ನಾವು ಸಂಪರ್ಕ ಕಡಿತ ಮಾಡ್ತೇವೆ ಅಂತೇಳಿ ನಮ್ಮಂತವ್ರಿಗೂ ಕೂಡ ಹೇಳ್ತಾ ಇದ್ದಾರೆ ಅವರು. ನಾನು ನಿನ್ನೆ ಒಬ್ರು ಯಾರೋ AEE ಫೋನ್ ಮಾಡಿದಾಗ 100 ರೂಪಾಯಿ ಇದ್ರು ಕಟ್ ಮಾಡ್ತೀವ್ರಿ ಅಂತ ಹೇಳಿ. ಇರ್ಲಿ, ಈ ರಾಜ್ಯಕ್ಕೆ ಬೆಳಕು ಕೊಡ್ಲಿಕ್ಕಾಗಿ
ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರು ಇವತ್ತು 100 ರೂಪಾಯಿಗೆ ಬೀದಿಗೆ ಬಂದು ನಿಲ್ಸಂತ ಅಧಿಕಾರಿಗಳು, ಅಂದ್ರೆ ಕರೆಂಟ್ ಉತ್ಪಾದನೆಗೆ ಭೂಮಿ ಕಳ್ಕೊಂಡಿದ್ದಾರೆ. ಅವರು 100 ರೂಪಾಯಿಗಾಗಿ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ, ಕರೆಂಟ್ ಕಟ್ ಮಾಡ್ತಕ್ಕಂಥ ಯೋಜನೆ. ಇದನ್ನೆಲ್ಲ ಗಂಭೀರವಾಗಿ ನಮ್ಮ ಜನಪ್ರತಿನಿಧಿಗಳು ಪರಿಗಣಿಸಬೇಕು. ಇದನ್ನ ನಾವಂತೂ ಒಪ್ಪೋದಿಲ್ಲ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಜನರ ಪರವಾಗಿ ಬೀದಿಗಿಳಿಲಿಕ್ಕೆ ತಯಾರಾಗಿದ್ದೇವೆ. ಹಾಗೆ ಇದೇ ಗುರುವಾರ 19/9/2024 ಈ ವಿಚಾರವನ್ನ ವಿರೋಧಿಸಿ ನಾವು ಸಾಗರದ ಮೆಸ್ಕಾಂ ಕಚೇರಿ ಮುತ್ತಿಗೆಯನ್ನ ಹಾಕ್ತಾ ಇದ್ದೇವೆ. ತಾಲೂಕಿನ ರೈತ ಬಾಂಧವರು ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಕೂಡ ಸಹಕರಿಸಬೇಕು, ಬರಬೇಕು, ಬೆಂಬಲಿಸಿ ಭಾಗವಹಿಸೋದ್ರ ಮುಖಾಂತರ ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಯಾಕೆಂದ್ರೆ ನಮ್ಮವರು ಇನ್ನು ನಮಗೇನ್ ಬಂದಿಲ್ಲ ಅಂತ ಇನ್ನು ಕಂಟಿನ್ಯೂಷನ್ ಆಗ್ತದೆ. ಇದು ಪ್ರತಿಯೊಬ್ಬರು ಮನೆಗೂ ಕೂಡ ಪ್ರತಿ ತಿಂಗಳು ಡಿಸ್ಕನೆಕ್ಟ್, ಅಂದ್ರೆ ಯಾವುದೇ ಮಾಹಿತಿ ಕೊಡದೆ, ಯಾವುದೇ ನೋಟಿಸ್ ಕೊಡದೆ ಇವರು ಡಿಸ್ಕನೆಕ್ಟ್ ಮಾಡ್ತಕ್ಕಂಥದ್ದು, ಸಂಪರ್ಕ ಕಡಿತ ಮಾಡ್ತಕ್ಕಂಥದ್ದು ನೋಡಿದ್ರೆ ನಮ್ಮ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ, ಅಂದ್ರೆ ಇಲಾಖೆಯಲ್ಲಿ ಹಣ ಇಲ್ಲದೆ ಈ ಪರಿಸ್ಥಿತಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹಳ ಪ್ರಮುಖವಾದ ವಿಚಾರ, ನಮ್ಮ ರೈತರು ಕೆಲವು ವಿಷಯದಲ್ಲಿ ಅರಿವಿನ ಕೊರತೆಯಿಂದ ಅಥವಾ ಇನ್ಯಾರ್ದೋ ಮಾತು ಕೇಳ್ಕೊಂಡು ಕೆಲವು ಯೋಜನೆಗಳಿಂದ ವಂಚಿತರಾಗ್ತಾ ಇದ್ದಾರೆ. ಆಧಾರ್ ಸೀಡಿಂಗ್ ಅಂದ್ರೆ ಪಾಣಿಗೂ ಮತ್ತು ಆಧಾರ್ಗೂ ಲಿಂಕ್ ಮಾಡ್ತಕ್ಕಂಥ ಕಂದಾಯ ಇಲಾಖೆ ಯೋಜನೆ ಏನಿದೆ, ಆದಷ್ಟು ಬೇಗ ಎಲ್ಲರೂ ಮಾಡ್ಕೊಳ್ಳಿ. ಇದೊಂದು ಸಣ್ಣ ಕಾರಣಕ್ಕಾಗಿ ನಿಮ್ಮ ಎಲ್ಲ ಯೋಜನೆಗಳು, ನಿಮ್ಗೆ ಬರ್ತಕ್ಕಂಥ ಎಲ್ಲ ಪರಿಹಾರ ಇರ್ಬೋದು, ಯಾವುದೇ ಫಲಾನುಭವಿಗಳಾಗ್ಲಿಕ್ಕೆ ಅನರ್ಹರು ಅಂತೇಳಿ ಘೋಷಣೆ ಮಾಡ್ತಾರೆ, ಮತ್ತೆ ತಿಂಗಳಾನುಗಟ್ಲೆ ನಿಮ್ಮನ್ನ ಅಲ್ದಾಡಿಸ್ತಾರೆ. ಆದಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇರ್ಬೋದು, ಮತ್ತೆ ಗ್ರಾಮ ಸೇವಕರು ಇರ್ಬೋದು, ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಪಾಣಿಗೂ ಯಾರು ಕೂಡ ಗಾಬರಿ ಪಡುವಂತ ವಿಚಾರ ಅಲ್ಲ, ಅದು ನಿಮಗೆ ಸೆಕ್ಯೂರ್ ಆಗ್ತದೆ. ನಿಮ್ಮ RTC ಮತ್ತು ನಿಮ್ಗೆ ಆಧಾರ್ ಲಿಂಕ್ ಆದಾಗ ನಿಮ್ಗೆ ಸೇಫ್ಟಿ ಅಂತ ಹೇಳಿ ಭಾವಿಸ್ಕೋಬೇಕು. ಮತ್ತೆ ಎಲ್ಲೆಲ್ಲ ನೆಟ್ವರ್ಕ್ ಸಮಸ್ಯೆ ಇದೆ ಅವರು ಆದಷ್ಟು ಬೇಗ ಕಚೇರಿಗಳಿಗೆ ಬಂದು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಶಿಕೇಳದಿ ಮಾತನಾಡಿ, ಮೊದಲನೇದಾಗಿ ಇದು ಒಂದು ಜನತಾ ದರ್ಶನ. ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 16/9/2023 ಇಡೀ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಜನತಾ ದರ್ಶನವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಿಕ್ಕೆ ಸುತ್ತೋಲೆಯನ್ನ ಕಳಿಸಿಕೊಡ್ತಾರೆ. ಹಾಗೂ ರಾಜ್ಯ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಆ ಕಾರ್ಯಕ್ಕೆ ಸಾರ್ವಜನಿಕ ಕುಂದುಕೊರತೆಯನ್ನು ಆಲಿಸ್ತಾರೆ. ಅದರ ಮುಂದುವರಿದ ಭಾಗವಾಗಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪದನಿಮಿತ್ತ ಭೂ ದಾಖಲೆಗಳ DDLR ಹಾಗೂ ಹಿರಿಯ ಅಧಿಕಾರಿಗಳು ಒಳಗೊಂಡಂತೆ ಮತ್ತು ಜನಪ್ರತಿನಿಧಿಗಳು ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಒಂದು ಸುತ್ತೋಲೆಯನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಮುಂದುವರಿದ ಭಾಗವಾಗಿ ದಿನಾಂಕ 7/6/2024 ಒಂದು ಸುತ್ತೋಲೆಯನ್ನು ಕಳಿಸ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತ ಜನತಾ ದರ್ಶನವನ್ನ ತಾಲೂಕು ಮಟ್ಟದಲ್ಲಿ ಮಾಡ್ಬೇಕಂತ ಹೇಳಿ ಹಾಗೂ ಒಂದು ಗಡುವನ್ನು ಕೊಟ್ಟಿರ್ತಾರೆ. ಜುಲೈ 15 ದಿನಾಂಕ 7/6/2024 ಕೊಟ್ಟಿರುವಂತ ಸುತ್ತೋಲೆ ಪ್ರಕಾರ ಇದೇ ಜುಲೈ 15 ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ತಾಲೂಕುಗಳಲ್ಲಿಯೂ ಜನತಾ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ಬೇಕು. ಹಾಗೂ ಸಾರ್ವಜನಿಕ ಕುಂದುಕೊರತೆಗಳನ್ನ ಒಂದು ತಂತ್ರಾಂಶವನ್ನ ಅವರು ಅಭಿವೃದ್ಧಿ ಪಡಿಸಿರ್ತಾರೆ. GPMRS ಅಂತ, GPRS ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರ್ಯಾನ್ಯುಲಸ್ ರೆಡ್ರೆಸಲ್ ಸಿಸ್ಟಮ್ ಅಂತ ಹೇಳಿ ಸಮಗ್ರ ಸಾರ್ವಜನಿಕ ಪರಿಹಾರ ವ್ಯವಸ್ಥೆ ಅಡಿಯಲ್ಲಿ ಒಂದು ತಂತ್ರಾಂಶ ಅಡಿಯಲ್ಲಿ ಸಾರ್ವಜನಿಕರು, ರೈತರು ತಮ್ಮ ದೂರುಗಳನ್ನ, ತಮ್ಮ ಅಹವಾಲುಗಳನ್ನ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಮುಖ್ಯಮಂತ್ರಿಗಳ ಅಪಾರ ಕಾರ್ಯದರ್ಶಿಗಳಿಗೆ ಒಂದು ಡೌನ್ಲೋಡ್ ಮಾಡಬೇಕು. ತಮ್ಮ ವ್ಯಾಪ್ತಿಯಲ್ಲಿ ಬಗೆಹರಿಸಿಕೊಳ್ಳದೆ ಆಗದೇ ಇರುವಂತಹ ಸಮಸ್ಯೆಗಳನ್ನ ಈ ಆಪ್ ಅಲ್ಲಿ ಡೌನ್ಲೋಡ್ ಮಾಡಬೇಕು. ಈ ಸುತ್ತೋಲೆಗೆ ಬೆಲೆನೇ ಇಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮತ್ತು ಸೊರಬದಲ್ಲಿ 2 ಬಾರಿ ಮಾಡಿದ್ದಾರೆ. ಬೇರೆ ಯಾವ ತಾಲೂಕುಗಳಲ್ಲಿ ನಾವು ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಂಡಿರ್ತೇವೆ. ಶಿವಮೊಗ್ಗ ಮತ್ತು ಸೊರಬ ಬಿಟ್ಟು ಯಾವ ತಾಲೂಕಲ್ಲಿ ಇಲ್ಲಿ ಯಾಕೆ ಮಾಡಿಲ್ಲ? ಸ್ಪಷ್ಟವಾಗಿ ನಾಳೆನೇ ಜಿಲ್ಲಾಧಿಕಾರಿಗಳಿಗೆ ವಿವರಣೆ ಕೊಡಬೇಕು. ಯಾಕಂದ್ರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವ ನೋಟಿಸ್ ಇದು. ಜುಲೈ 15 ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ತಾಲೂಕುಗಳನ್ನು ಜನತಾ ದರ್ಶನ ಮಾಡ್ಬೇಕಂತ ಹೇಳಿ ಒಂದು ಸುತ್ತೋಲೆಗೆ, ಸರ್ಕಾರ ಸುತ್ತೋಲೆಗೆ ಬೆಲೆ ಇಲ್ಲ.
ಮಾನ್ಯ ಜಿಲ್ಲಾಧಿಕಾರಿಗಳೇ ಹಳ್ಳಿ ತಪ್ಪಿದ್ರೆ ಅದರ ಸ್ಥಳಾಂತರ ಅಧಿಕಾರಿಗಳು ಇನ್ನು ಯಾವ ರೀತಿ ಕೆಲಸವನ್ನು ನಾವು ನಿರೀಕ್ಷೆ ಮಾಡಬಹುದು ಸಾರ್ವಜನಿಕರಿಂದ? ಇದು ರೈತ ಸಂಘದ ಮೊದಲ ಪ್ರಶ್ನೆ. ನಂತರದಲ್ಲಿ ಬಹುಶಃ ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 2 ಬಾರಿ ಸೊರಬದಲ್ಲಿ ನಿರ್ವಹಣೆ ಮಾಡಿಸ್ತಾರೆ. ಮೋಸ್ಟ್ಲಿ ಅವರು ಸೊರಬಕ್ಕೆ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಶಿವಮೊಗ್ಗ ಜಿಲ್ಲೆಗ ಅಂತ ಕೇಳ್ಬೇಕಾಗುತ್ತೆ ನಾವು. ಯಾಕಂದ್ರೆ ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾ ತಾಲೂಕುಗಳಿಗೂ ಅವ್ರಿಗೂ ವ್ಯಾಪ್ತಿ ಬರುತ್ತೆ. ಆದ್ರೆ ಸೊರಬದಲ್ಲಿ ಮಾತ್ರ ಜನತಾ ದರ್ಶನವನ್ನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಬಾಕಿ ಉಳಿದ ತಾಲೂಕುಗಳಲ್ಲಿ ಬೇಡ, ಅವ್ರು ಬೇಡ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮಾಡಿಸ್ಬೋದಿತ್ತು. ಯಾಕೆ ಮಾಡಿಲ್ಲ? ಇದು 2ನೇ ಕ್ವಶನ್. ಇದು ಮಾನ್ಯ ಮುಖ್ಯವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಧು ಬಂಗಾರಪ್ಪನವರಿಗೆ ನಾವು ಕೇಳ್ತಿರೋ ಪ್ರಶ್ನೆ. ನೀವು ಸೊರಬಕ್ಕೆ ಮಾತ್ರ ಸೀಮಿತನ? ಶಿವಮೊಗ್ಗ ಜಿಲ್ಲೆಗೆ ಉಸ್ತುವಾರಿ ಸಚಿವರಲ್ವಾ? ನಂತರದಲ್ಲಿ ಇಡೀ ತಾಲೂಕಿನಾದ್ಯಂತ ಸುಮಾರು ಅಧಿಕಾರಿಗಳನ್ನ ನಾವು ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಜಿಲ್ಲಾಧಿಕಾರಿಗಳಿಗೆ ಮೇಲೆ ಅವರು ಉತ್ತರವನ್ನು ಕೊಡ್ತಾರೆ. ಇದು ಸರ್ಕಾರ ಸುತ್ತೋಲೆ ಏನಿದೆ, ಜಿಲ್ಲಾಧಿಕಾರಿಗಳೇ ಬರಬೇಕು ಜನತಾ ದರ್ಶನಕ್ಕೆ, ಹಾಗಾಗಿ ನಾವು ಮಾಡಕ್ ಬರಲ್ಲ ಅಂತ ಉತ್ತರ ಕೊಟ್ಟರು. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ವಿಚಾರದಲ್ಲಿ ಎಳೆದಿದ್ದಾರೆ. ಹಾಗಾಗಿ ಅಡಿಷನಲ್ ಸೆಕ್ರೆಟರಿ ಅವರಿಗೆ ನಾವು ಈ ವಿಚಾರವಾಗಿ ದೂರನ್ನ ಕೊಡಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯ ಅಪಾರ ಕಾರ್ಯದರ್ಶಿ ಅವರಿಗೆ ಈ ದೂರನ್ನ ನಾವು ಕೊಡ್ಬೇಕು. ಯಾಕೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ತಾಲೂಕು ಕೇಂದ್ರಗಳಲ್ಲಿ ಜನತಾ ದರ್ಶನವನ್ನ ನಡೆಸಲಿಲ್ಲ? ಇದು ಮತ್ತೆ ಇದು ಈ ಇಡೀ ರಾಜ್ಯದಲ್ಲಿ ಅಧಿಕಾರ ಇವತ್ತು ಹಳಿ ತಪ್ಪಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ್ರು, ಇನ್ನು ಸಾಂಪ್ರದಾಯಿಕವಾದಂತ ಕಮಿಟಿಗಳನ್ನ ರಚನೆ ಮಾಡಲಿಲ್ಲ, ಭೂ ನ್ಯಾಯ ಮಂಡಳಿಗಳನ್ನ ನೀನು ಸ್ಥಾಪನೆ ಮಾಡಿದ ಹಲವಾರು ಬಾರಿ ನಾವು ಇದನ್ನ ವಿಚಾರವನ್ನ ಮಾನ್ಯ ಶಾಸಕರ ಗಮನಕ್ಕೆ ಪತ್ರಿಕಾಗೋಷ್ಠಿ ಮಾಡಿ ತಂದಿದ್ದೀವಿ. ಸುಮಾರು ಸರ್ಕಾರ ಬಂದು 1.5 ವರ್ಷ ಆದ್ರೂ ಭೂ ನ್ಯಾಯ ಮಂಡಳಿಗಳನ್ನ ಯಾಕೆ ನೀವು ಸ್ಥಾಪನೆ ಮಾಡಿಲ್ಲ? ರೈತರು ಪರದಾಡ್ತಾ ಇದ್ದಾರೆ. ಕಮಿಟಿ ಇಲ್ಲದೆ ಅಧಿಕಾರಿಗಳು ತಮ್ಮ ಕಡತವನ್ನ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಪತ್ರಿಕಾಗೋಷ್ಠಿ ಮೂಲಕ ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ವಿಚಾರವನ್ನ ಜಿಲ್ಲಾಧ್ಯಕ್ಷರು ವಿವರಣೆ ಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಮಚಂದ್ರ ಮನೆಗಟ್ಟ, ಕುಮಾರಗೌಡ, ಶಿವಕುಮಾರ್, ಹೇಮಂತ್ ಹೆಗಡೆ, ಚಂದ್ರಪ್ಪ, ವೆಂಕಟರಮಣ್ ಭಟ್, ಶಿವಣ್ಣ ಆಚಾರ್ ಇನ್ನಿತರರು ಹಾಜರಿದ್ದರು. ಸಾಗರದ ತಾಯಿ ಮಗು ಆಸ್ಪತ್ರೆಯ ಒಳರೋಗಿಗಳಿಗೆ ಮಂಗಳವಾರ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲ್ಪಡುವ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬದ್ರಿಯಾ ಮಸೀದಿ, ಕೆಎಂಜೆಎಸ್ವೈಎಸ್ ಮತ್ತು ಎಸ್ಎಸ್ಎಫ್ ವತಿಯಿಂದ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೊಹಮ್ಮದ್ ರಫೀಕ್, ನನ್ನ ಹೆಸರು ಮೊಹಮ್ಮದ್ ರಫೀಕ್ ಅಂತ, ಬದ್ರಿಯಾ ಮಸೀದಿ ಆಡಳಿತ ಸಮಿತಿ ಸದಸ್ಯ. ವರ್ಷಂಪ್ರತಿ ನಮ್ಮ ಈ ಸಾಗರದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಮಿಲಾದ್ ನಬಿ ದಿವಸ ನಮ್ಮ ವರ್ಷಂಪ್ರತಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ಸುಮಾರು ವರ್ಷ ಆಯ್ತು. ಇವತ್ತು ಅದನ್ನು ಸಹ ಕೊಡ್ತಾ ಇದ್ದೇವೆ. ಆಕ್ಚುಲಿ ನಮ್ದು ಇವತ್ತು ಇದ್ದಿದ್ದು ಊಟ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಎಲ್ಲ ಪೇಷಂಟ್ಸ್ ಗಳಿಗೆ. ನಮ್ಮ ಹುಡುಗರೆಲ್ಲ ಆಸೆ ಇದ್ದಿದ್ದು ಅದೇ ಎಸ್ ಹೋಗಿ ಬದ್ರಿಯಾ ಮಸೀದಿ ಅಂತ. ಅದು ಮೊನ್ನೆ ಹೊರಪಸರಿ ಕೇಳಿದಾಗ ಬೇಡ, ಊಟ ಕೊಡೋದು ಬೇಡ, ಹಣ್ಣು ಹಂಪಲು ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ MCH ಹಾಸ್ಪಿಟ್ಲಿಗೂ, ಹೆರಿಗೆ ಹಾಸ್ಪಿಟ್ಲಿಗೂ ಹಾಗೂ ಮತ್ತೆ ನಮ್ಮ ತಾಲೂಕು ಆಸ್ಪತ್ರೆ ಎಲ್ಲ ಪೇಷಂಟ್ಸ್ಗಳಿಗೂ ಮತ್ತು ಸ್ಟಾಫ್ಗಳಿಗೂ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಇಸ್ಮಾಯಿಲ್, ಕಬೀರ್ ಚಿಪ್ಲಿ, ಆರಿಫ್ ಸಾಗರ್, ಇಕ್ಬಾಲ್, ಕಬೀರ್ ಸಾಗರ್, ಅಜೀಜ್, ಮೊಹಮ್ಮದ್ ಕಾದಿರ್, ಅಬ್ದುಲ್ ಕಲಾಂ ಸಹದಿ, ಅಬ್ಬಾಸ್, ಮೊಹಮ್ಮದ್ ಇನ್ನಿತರರು ಹಾಜರಿದ್ದರು. ಸಾಗರದ ನೆಹರು ಮೈದಾನದ ಆದಿನಾಥ ದಿಗಂಬರ ಜೈನ ಬಸದಿಯಲ್ಲಿ ಸೋಮವಾರ ದಶಲಕ್ಷಣ ಪರ್ವ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಹಿತಿ ವಿಟಿ ಸ್ವಾಮಿ ಮತ್ತು ಬಬಿತಾ ಪ್ರೇಮ್ಕುಮಾರ್ ಉಪನ್ಯಾಸ ನೀಡಿದರು. ಪದ್ಮಶ್ರೀ ಮಹಿಳಾ ಸಂಘದ ಅಧ್ಯಕ್ಷೆ ಚಂದ್ರಕಲಾ ರಾಜ್ಕುಮಾರ್, ಶ್ರುತಿ ನೇಮಯ್ಯ, ರಾಜ್ಕುಮಾರ್ ಜೈನ್, ಪದ್ಮರಾಜ್ ಜೈನ್, ಜ್ಯೋತಿ ಸ್ವಾಮಿ, ರತಿ ಹೊಯ್ಸಳ ಜೈನ್, ಗಜೇಂದ್ರ ಜೈನ್ ಇನ್ನಿತರರು ಹಾಜರಿದ್ದರು. ದಶಲಕ್ಷಣ ಪರ್ವ ಪೂಜಾ ಕಾರ್ಯಕ್ರಮವನ್ನು ಅಶೋಕ ಇಂದ್ರ ಮತ್ತು ಅಕ್ಷರ್ ಇಂದ್ರ ನಡೆಸಿಕೊಟ್ಟರು. अक्षतम निर्वामे स्वाहा ओणे मुक्तो माधुर्मांगाय पुष्पम निर्वामे स्वाहा ओणे मुक्तो माधुर्मांगाय नैवेद्यम निर्वामे स्वाहा ओणे मुक्तो माधुर्मांगाय दीपम निर्वामे स्वाहा ओणे मुक्तो माधुर्मांगाय धूपम निर्वामे स्वाहा ओणे मुक्तो माधुर्मांगाय धूपम निर्वामे स्वाहा ओणे मुक्तो माधुर्मांगाय फलम निर्वामे स्वाहा चल चंदन अक्षत कामाने चरु दीप फल धूप वेतारे अर्घ्यलेय मन वचन भाई आजव धर्म जो शिर नाये ओणे मुक्तो माधुर्मांगाय अर्घ्यम निर्वामे स्वाहा
ಶಾಂತಿಧಾರಾಂ ಪುಷ್ಪಾಂಜಲಿ. ಸಾಗರದ ಶ್ರೀನಗರ ಯುವಜನ ಸಂಘದ 48ನೇ ವರ್ಷದ ಗಣೇಶೋತ್ಸವ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಬೆಂಕಿಯಾಟ ಗಮನ ಸೆಳೆಯಿತು. ನಗರದ ಪೊಲೀಸ್ ಸ್ಟೇಷನ್ ವೃತ್ತ ಮತ್ತು ಸಾಗರ್ ಹೋಟೆಲ್ ಸರ್ಕಲ್ನಲ್ಲಿ ಸಂಘದ ಸದಸ್ಯರು ನಡೆಸಿದ ವೈವಿಧ್ಯಮಯ ಬೆಂಕಿಯಾಟ ಜನಮೆಚ್ಚುಗೆ ಗಳಿಸಿತು. ಗಣಪತಿ ವಿಸರ್ಜನಾ ಮೆರವಣಿಗೆಗೂ ಮುನ್ನ ಹೂವಿನ ಕಾಂತಾಯಾನೆ ಚಂದ್ರಕಾಂತ್ ಬೆಂಕಿಯಾಟ ನಡೆದು ಬಂದ ದಾರಿ ಕುರಿತು ಮಾಹಿತಿ ನೀಡಿದರು. ಸುಮಾರು 42 ವಿಧದ ತಾಲೀಮು ಪ್ರದರ್ಶನ ನಡೆಯಿತು. ಸುತ್ತಲೂ ನೆರೆದಿದ್ದ ಜನರು ಶ್ರೀನಗರ ಯುವಜನ ಸಂಘದ ಸದಸ್ಯರ ಬೆಂಕಿಯಾಟಕ್ಕೆ ಬೇಷ್ ಬೇಷ್ ಎಂದು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದರು. ಈ ಕುರಿತು ಸುವತ್ ಸಾಗರ್ ವಿಶೇಷ ವರದಿಯೊಂದನ್ನು ಜಿಎನ್ಎಸ್ಗೆ ನೀಡಿದ್ದಾರೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.